ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ತೊರೆದ ಬಿಗ್ ಲೀಡರ್ ಬಿಜೆಪಿಗೆ ಸೇರ್ಪಡೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಎಷ್ಟು ದೊಡ್ಡ ಆಘಾತ ಅಂದರೆ ಇದು ಪಕ್ಷ ತೊರೆದಿದ್ದು ಪಕ್ಷಕ್ಕೆ ನಷ್ಟ ಮಾತ್ರವಲ್ಲದೆ ಪಾಕಿಸ್ತಾನದ ಲಿಂಕ್ ಸೀಕ್ರೆಟ್ ಕೂಡ ಬ್ಲಾಸ್ಟ್ ಆಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಕಾಂಗ್ರೆಸ್ಗೆ ರಾಷ್ಟ್ರವ್ಯಾಪಿ ಒಂದು ಬುಡ ಅಲುಗಾಡುವಂಥ ಬೆಳವಣಿಗೆ ಆಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5-6 ರಾಜ್ಯಗಳಲ್ಲಿ ಪ್ರಮುಖವಾದ ನಾಯಕರೇ ತಿರುಗಿ ಬಿದ್ದಿರೋದು, ಪಕ್ಷವೇ ಒಡೆಯುವಂಥ ಪರಿಸ್ಥಿತಿ ಎದುರಾಗಿರೋದು, ಇದೆಲ್ಲ ರಿಪೋರ್ಟ್ಸ್ ನೋಡ್ತಾ ಇದ್ದೀರಿ. ಇದರ ನಡುವೆ ಭೂಪೇನ್ ಬೋರಾ ಅಸ್ಸಾಂನ ಪಕ್ಷದ ಅಧ್ಯಕ್ಷರಾಗಿದ್ದವರು ಇವರು. ಅಸ್ಸಾಂನಲ್ಲಿ ಕಾಂಗ್ರೆಸ್ನ ಸಾರಥ್ಯವನ್ನು ವಹಿಸಿಕೊಂಡಿದ್ದ ನಾಯಕ. ಈಗ ಗೌರವ್ ಗೊಗೊಯ್ ಇದ್ದಾರೆ, ಎಕ್ಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವರು ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು. ದಶಕಗಳ ಕಾಲ, 3-4 ದಶಕಗಳ ಕಾಲ ಪಕ್ಷನಿಷ್ಠನಾಗಿ, ಪಕ್ಷಕ್ಕೆ ದೊಡ್ಡ ಸ್ಟ್ರಾಟಜಿಸ್ಟ್ ಆಗಿ ಇದ್ದಂತಹ ನಾಯಕ ಇವತ್ತು ಕಾಂಗ್ರೆಸ್ಸನ್ನು ತೊರೆದು ರಿಸೈನ್ ಮಾಡಿ ಬಿಜೆಪಿ ಸೇರುವ ಮುಹೂರ್ತ ಕೂಡ ಘೋಷಣೆಯಾಗಿದೆ. 22ನೇ ತಾರೀಕು, ಇದೇ 22ನೇ ತಾರೀಕು ಅಸ್ಸಾಂ ಚೀಫ್ ಮಿನಿಸ್ಟರ್ ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿಯೇ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಘೋಷಣೆಯೂ ಮೊಳಗಿದೆ. ಹಿಮಂತ ಬಿಸ್ವಾ ಶರ್ಮಾ ಅವರೇ ಅದನ್ನು ಖಚಿತಪಡಿಸಿದ್ದಾರೆ. ಬಿಡೋದು ಬಿಟ್ಟರು, ಸುಮ್ಮನೆ ಬಿಟ್ಟಿಲ್ಲ ಭೂಪೇನ್ ಬೋರಾ. ಎಂತೆಂಥ ವಿಚಾರಗಳನ್ನ ಹೊರಗಿಟ್ಟಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಐಡಿಯಾಲಜಿಕಲಿ, ಸ್ಟ್ರಾಟಜಿಕಲಿ ಎಲ್ಲ ರೀತಿಯಿಂದ ಕಾಂಗ್ರೆಸ್ಗೆ ಎಲೆಕ್ಷನ್ಗೆ ಇನ್ನು 2 ತಿಂಗಳು ಕೂಡ ಬಾಕಿ ಇಲ್ಲ. ಆ ಟೈಮಲ್ಲಿ ಬಹಳ ದೊಡ್ಡ ಹೊಡೆತ. ಅಲ್ಲಿ ಅಸ್ಸಾಂ PCC ಅಂದರೆ ಅಸ್ಸಾಂ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, APCC, ಅದನ್ನು ರೀನೇಮ್ ಮಾಡಿದ್ದಾರೆ ಅವರು. APCC R ಅಂತ. R ಅಂದ್ರೇನು? ರಕೀಬುಲ್ ಅನ್ನುವಂಥ ಕಾಂಗ್ರೆಸ್ MP, 24ರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ MP ಗೌರವ್ ಗೊಗೊಯ್ ಮತ್ತು ಈ ರಕೀಬುಲ್ ಅವರು ಸೇರಿಕೊಂಡು ಇಡೀ ಕಾಂಗ್ರೆಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಸಂಪೂರ್ಣವಾಗಿ ಅವರದ್ದೇ ಕಾಂಗ್ರೆಸ್. ಎಲ್ಲ ರಕೀಬುಲ್ ಈ ನಾಯಕನ ಬೆರಳ ತುದಿಯಲ್ಲೇ ನಡೆಯುತ್ತೆ. ಸೊ ಒಂದು ಸಮುದಾಯಕ್ಕೆ ಮತ್ತು ಕೆಲವರಿಗೆ ಪಕ್ಷವನ್ನೇ ಮುಡಿಬಿಟ್ಟಿದ್ದಾರೆ, ಮೈನಾರಿಟಿಗೆ ಇಡೀ ಪಕ್ಷ ಮಾರ್ಬಿಟ್ಟಿದ್ದಾರೆ ಅಂತ ಬಿಜೆಪಿ ಹೇಳೋದಿಕ್ಕೂ, ಮುಸಲ್ಮಾನರು ಓಲೈಕೆಗಾಗಿ ಕಾಂಗ್ರೆಸ್ ಏನು ಬೇಕಾದರೂ ಮಾಡೋಕೆ ಸಿದ್ಧ ಇದೆ ಅಂತ ಬಿಜೆಪಿ ಮುಗಿಬಿದ್ದಿರೋದಕ್ಕೂ, ಹಿಮಂತ ಬಿಸ್ವಾ ಶರ್ಮಾ ಅವರ ಅತ್ಯಂತ ತೀಕ್ಷ್ಣ ವಾಗ್ದಾಳಿಗಳಿಗೂ ಈಗ ಇವರು ಹೇಳ್ತಿರೋದು, ಭೂಪೇನ್ ಬೋರಾ ಅವರು ಹೇಳ್ತಿದ್ದಾರೆ, APCC ಆರದು ರಕೀಬುಲ್, ಕೆಲವರಿಗೋಸ್ಕರ ಕೆಲವರಿಗಾಗಿ ನಡೀತಿರುವಂಥ ಪಕ್ಷ ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಇಮೇಜು ಮತ್ತು ಅಸ್ತಿತ್ವವನ್ನೇ ಕಳ್ಕೊಳ್ಳುತ್ತೆ ಅಂತ ಘೋಷಣೆ ಮಾಡಿ ಆಘಾತಕಾರಿ ವಿಚಾರವನ್ನು ತನ್ನ ರೆಸಿಗ್ನೇಷನ್ನಲ್ಲೇ ಬರೆದು ಹೊರಗಡೆ ಬಂದಿದ್ದಾರೆ. ಏನು ಬರೆದಿದ್ದಾರೆ? ಗೌರವ್ ಗೊಗೊಯ್ ಅಸ್ಸಾಂ CM ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಮಾಡಿ ಕೆಲವು ದಾಖಲೆಗಳನ್ನು ರಿಲೀಸ್ ಮಾಡಿ ಅಕೌಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನು ಬಿಟ್ಟು ಪಾಕಿಸ್ತಾನಕ್ಕೂ ಗೌರವ್ ಗೊಗೊಯ್ಗೂ ಅವರ ಪತ್ನಿಗೂ ಲಿಂಕ್ ಇರೋದು, ಅಲ್ಲಿ ಲಾಹೋರು ಬೇರೆ ಕಡೆ ಇಸ್ಲಾಮಾಬಾದ್ಗೂ ಹೋಗಿ ಎಷ್ಟು ಸಲ ವಿಸಿಟ್ ಮಾಡಿ ಬಂದಿದ್ದಾರೆ, ಎಲ್ಲ ಡೀಟೇಲ್ಸ್ ಇಟ್ಟರು. ಪಾಕಿಸ್ತಾನದ ISI ಜೊತೆಗೇನೆ ನೇರವಾಗಿ ಕನೆಕ್ಷನ್ ಇದೆ ಅನ್ನೋ ಆರೋಪ ಮಾಡಿದ್ರು. ಎಲ್ಲೆಲ್ಲಿಂದ ISIಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರುವಂತಹ ಸಂಘಟನೆ NGO ಕಡೆಯಿಂದ ಎಷ್ಟೆಷ್ಟು ಕ್ರೆಡಿಟ್ ಆಗಿದೆ ಅನ್ನೋದೆಲ್ಲ ಆರೋಪ ಮಾಡಿದ್ರು. ಸೊ ಇವರ ಜೊತೆಗೆ ಸೇರಿಕೊಂಡು ನಮ್ಮ ಸೂಕ್ಷ್ಮ ಭದ್ರತಾ ಮಾಹಿತಿಯನ್ನು ಪಾಕಿಸ್ತಾನ ಜೊತೆ ಶೇರ್ ಮಾಡ್ತಿದ್ದಾರೆ ಅನ್ನುವಂಥ ಆಘಾತಕಾರಿ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಮೇಲ್ನವ್ರು ಇನ್ವೆಸ್ಟಿಗೇಷನ್ ಮಾಡಬೇಕು. ED, CBI, NIA ಎಲ್ಲ ಎಂಟ್ರಿ ಕೊಡಬೇಕು. ನಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆಯೋ ಸ್ಟೇಟ್ ಲೆವೆಲಲ್ಲಿ ಅದನ್ನು ಮಾಡಿದ್ದೀವಿ, ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಅತ್ಯಂತ ಆಪ್ತ ನಾಯಕನ ವಿರುದ್ಧ ಬಾಂಬ್ ಸಿಡಿಸಿದ್ರಲ್ವಾ. ಈಗ ನೋಡಿದ್ರೆ ರಿಸೈನ್ ಮಾಡಿ ಬಿಜೆಪಿ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ. ಭೂಪೇನ್ ಬೋರಾ ಅವರು ಅದನ್ನೇ ಹೇಳ್ತಿದ್ದಾರೆ, ಯಾಕೆ ಡಿಫಮೇಷನ್ ಕೇಸು ಹಾಕ್ತಿಲ್ಲ? ಇಷ್ಟು ನಿರಂತರವಾಗಿ ಬಿಜೆಪಿ ಒಬ್ಬ ಪಾಕಿಸ್ತಾನ್ ಏಜೆಂಟ್ ಅಂತ ಕರೀತಿದ್ರು ಕೂಡ ಯಾಕೆ ಇವರು ಕೇಸ್ ಹಾಕಿ ಅಥವಾ ಇದನ್ನು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿಲ್ಲ? ಬಿಜೆಪಿಯ ನಿರಂತರ ವಾಗ್ದಾಳಿ, ಹೋದಲ್ಲಿ ಬಂದಲ್ಲಿ, ಯಾವ ಮೀಟಿಂಗ್ ಇರಲಿ, ಯಾವ ಸ್ಪೀಚ್ ಇರಲಿ, ರ್ಯಾಲಿ ಇರಲಿ, ಎಲ್ಲ ಕಡೆ ಇದನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಸಾರಥಿಯೇ ಪಾಕ್ ಏಜೆಂಟ್ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ಎಷ್ಟು ಹಿನ್ನಡೆ ಅನುಭವಿಸಿದ್ದಾರೆ ಅಂದರೆ ಅದು ನಮಗೆ ಗೊತ್ತು. ನೋವು ಹೋದಲ್ಲಿ ಬಂದಲ್ಲಿ ಈ ಪಾಕಿಸ್ತಾನ ಅಂದರೆ ಆ್ಯಂಟಿ ನ್ಯಾಷನಲ್
ಹಣೆಪಟ್ಟಿಯನ್ನು ಕಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಬೇಸರ ಹೊರಹಾಕಿ ಈ ಗೌರವ್ ಗೊಗೋಯ್ ಪಾಕ್ ಲಿಂಕ್ ವಿಚಾರವೂ ಕೂಡ ತಾನು ಪಾರ್ಟಿ ಬಿಡೋದಕ್ಕೊಂದು ಮೇನ್ ರೀಸನ್ ಅನ್ನೋ ರೀತಿಯಲ್ಲಿ ಉಲ್ಲೇಖ ಮಾಡಿ ಪಾಕಿಸ್ತಾನದ ವಿಚಾರದಲ್ಲಿ ಹಾಗಾದ್ರೆ ಇಷ್ಟು ವಿಷಯ ಬಂದ್ರು ಯಾಕೆ ಇನ್ನೂ ಕ್ರಮ ಇಲ್ಲ ಅಂತ, ಪಾಕ್ ವಿಚಾರದಲ್ಲಿ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ಬಂದ್ರು, ಕ್ರಮ ಯಾಕಿಲ್ಲ ಅಂತ ಧಿಕ್ಕರಿಸಿ ಈಗ ಪಕ್ಷವನ್ನೂ ಬಿಟ್ಟು ಬರ್ತಿದ್ದಾರೆ. ಪಕ್ಷಕ್ಕೆ ರಿಸೈನ್ ಮಾಡ್ತಿದ್ದಂಗೆ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳಾದವು, ಆದರೆ ಯಾವುದೇ ಬದಲಾವಣೆ ಇಲ್ಲ ತನ್ನ ಸ್ಟ್ಯಾಂಡಲ್ಲಿ ಅನ್ನೋದನ್ನು ಖಚಿತಪಡಿಸಿದ್ದು 22ನೇ ತಾರೀಕಿಗೆ ಅವರು BJP ಸೇರ್ತಾರೆ, ಕಮಲ ಹಿಡಿಯಲಿದ್ದಾರೆ ಅನ್ನುವ ಘೋಷಣೆ BJP ಅವ್ರ ಕಡೆಯಿಂದ ಮೊಳಗಿದೆ. ಸೊ ಕಾಂಗ್ರೆಸ್ಗೆ ಎಷ್ಟು ಆಘಾತ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲರೂ ಅವರನ್ನು ದೂರ ಇಟ್ಟಿದ್ದಾರೆ. TMC ನಿಮ್ಮ ಸಹವಾಸ ಬೇಡ ಅಂದಿದೆ, ಎಡಪಕ್ಷಗಳ ನಂಟನ್ನು ಇವರೇ ಕಾಂಗ್ರೆಸ್ನವರೇ ಬೇಡ ಅಂದಿದ್ದಾರೆ, ಅಲ್ಲಿ ಏಕಾಂಗಿ ಆಗಿದೆ ಕಾಂಗ್ರೆಸ್ಸು. ಅಸ್ಸಾಂನಲ್ಲಿ ಇವರು ಬರೀ ಒಬ್ಬ ಪಕ್ಷದ ಪ್ರಮುಖ ನಾಯಕ ಆಗಿರಲಿಲ್ಲ, ಅಲ್ಲಿ ಒಂದು ಒಕ್ಕೂಟ ಇದೆ BJPಯನ್ನು ಎದುರಿಸೋದಿಕ್ಕೆ. ಲೈಕ್ ಮೈಂಡೆಡ್ ಪಕ್ಷಗಳೆಲ್ಲ ಸೇರ್ಕೊಂಡು ಮಾಡಿರುವಂಥ ಒಕ್ಕೂಟ ಏನಿದೆ UOF ಅಂತ, ಯುನೈಟೆಡ್ ಅಪೋಸಿಷನ್ ಫೋರಮ್ ಅಂತ ಅದರ ಹೆಸರು. ಅದರ ಸಂಪೂರ್ಣವಾದ ಜವಾಬ್ದಾರಿ ಇವರೇ ನೋಡ್ಕೊಳ್ತಾ ಇದ್ರು. ಅಂದರೆ ಸೀಟ್ ಶೇರಿಂಗು, ಅಸ್ಸಾಮಲ್ಲಿ ಎಲೆಕ್ಷನ್ ಬಂದೇ ಬಿಟ್ಟಿದೆ. ಈ ಟೈಮಲ್ಲಿ ಸೀಟ್ ಶೇರ್ ಮಾತುಕತೆ ಎಲ್ಲ ನಡೀತಾ ಇದ್ದಾಗ, ಅಂತಿಮ ಹಂತದ ಮಾತುಕತೆ ನಡೀತಾ ಇದ್ದ ಹೊತ್ತಲ್ಲಿ ಅದರ ಹೊಣೆ ಹೊತ್ತವರೇ ಹೊರಗಡೆ ಬಂದಿರೋದು ಇದು ಸಣ್ಣ ವಿಷಯದಲ್ಲ. ಕಂಪ್ಲೀಟ್ ಆಗಿ ಒಕ್ಕೂಟ ಅಲ್ಲಿ ಛಿದ್ರವಾಗತ್ತೆ ಅಂಥ ಸ್ಥಿತಿಯಲ್ಲಿತ್ತು. ಅದನ್ನು ಹೆಂಗೋ ಸರಿದೂಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದವರೇ ಈಗ ಔಟ್ ಆಗಿದ್ದಾರೆ. ಸೊ ಕಾಂಗ್ರೆಸ್ಗೆ ಅಸ್ಸಾಂ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದು ಕಾಂಗ್ರೆಸ್ಗೆ ವೆಸ್ಟ್ ಬೆಂಗಾಲಲ್ಲಾದರೂ ಬಿಟ್ಟಾಕಿ, ತಮಿಳ್ನಾಡಿನಲ್ಲಾದರೂ ಬಿಟ್ಟಾಕಿ, ಕೇರಳ ಅಸ್ಸಾಂ ಮಾತ್ರ ಕಾಂಗ್ರೆಸ್ಗೆ ತುಂಬ ನಿರ್ಣಾಯಕ. ಈಗ ನಿರಂತರ ಸರಣಿ ಸೋಲಿನ ಬಳಿಕ ಇನ್ನೇನು ಶತಕ ಬಾರಿಸ್ತಾರೆ ರಾಹುಲ್ ಗಾಂಧಿ ಅವರು, 90+ ಸೋಲ್ ಆಗಿಬಿಟ್ಟಿದೆ ಅಂತ ಕೌಂಟ್ ಮಾಡೋದಕ್ಕೆ ಕಾಯ್ತಿರೋ BJPಗೆ ಇಲ್ಲಾದರೂ ಗೆದ್ದು ಮತ್ತು ಉಸಿರಾಡಬೇಕು ಅಂತ ಕಾಯ್ತಿರುವಂಥ ಕಾಂಗ್ರೆಸ್ಗೆ ಭಾರಿ ಸೆಟ್ ಬ್ಯಾಕ್ ಇದು. ಸೊ ಈಗ ನರೇಟಿವ್ ವಿಚಾರದಲ್ಲಿ ಮತ್ತು ಸಿದ್ಧಾಂತದ ವಿಚಾರದಲ್ಲಿ ಎಲ್ಲದರಲ್ಲೂ ಭಾರಿ ಆಘಾತವನ್ನು ಕೊಟ್ಟಿದ್ದಾರೆ ಭೂಪೇನ್ ಬೋರಾ ಈ ರಾಜೀನಾಮೆಯನ್ನು ಬಿಸಾಕುವ ಮೂಲಕ. ಈಗ ಹೇಳ್ತಿರೋದೇನು, ಗೌರವ್ ಗೊಗೋಯ್ ಮತ್ತು ಟೀಮಿಂದಾಗಿ ರಕೀಬುಲ್ಲಾ ಇನ್ನಿತರರಿಂದಾಗಿ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಇಮೇಜ್ ಹಾಳಾಗ್ತಿದೆ, ನಮಗೆ ದೇಶದ್ರೋಹಿಗಳ ಪಟ್ಟ ಕಟ್ಟೋ ಪರಿಸ್ಥಿತಿ ಬರ್ತಿದೆ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಪಕ್ಷ? ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ಇದು ಯಾಕೆ ಹೋಗಿಲ್ಲ? ನಾವು ಪತ್ರ ಬರೆದು ಈ ಪಾಕ್ ಲಿಂಕ್ ವಿಚಾರವನ್ನು ಪದೇ ಪದೇ ತಿಳಿಸಿದ್ದೀವಿ. ರಾಹುಲ್ ಗಾಂಧಿ ಅವರು ಯಾಕೆ ತಕ್ಕ ನಿರ್ಧಾರ ತಗೊಳ್ತಿಲ್ಲ, ಪಕ್ಷದಲ್ಲಿ ಏನಾಗ್ತಿದೆ ಅನ್ನೋದು ಇವ್ರಿಗೆ ಗೊತ್ತೇ ಆಗ್ತಿಲ್ವಾ ಅನ್ನೋ ಆಕ್ರೋಶ ಸಿಡಿದಿರೋದು. ಪಂಜಾಬಲ್ಲಿ ನೋಡಿದ್ರೆ ನವಜೋತ್ ಸಿಂಗ್ ಸಿಧು ಆ್ಯಂಡ್ ಅವರ ಕ್ಯಾಂಪ್ ಸಿಡಿದು ಎದ್ದಿದೆ. ಭ್ರಷ್ಟಾಚಾರ, ಪಕ್ಷದ ಒಳಗಡೆ ಟಿಕೆಟ್ ಮಾರ್ಕೊಳ್ತಿದ್ದಾರೆ. ಈಗಲೇ 1 ವರ್ಷ ಇರೋವಾಗಲೇ ಎಲೆಕ್ಷನ್ಗೆ ರಾಹುಲ್ ಗಾಂಧಿ ಅವರಿಗೆ ಯಾವುದನ್ನು ನೋಡ್ತಿಲ್ಲ, ಅವ್ರಿಗೆ ಆ ಸೀಟಲ್ಲಿ ಇರೋದಕ್ಕೆ ಅರ್ಹ ಅಲ್ಲ ಅಂತ ಅವ್ರ ವಿರುದ್ಧ ಸಿಡಿದೆದ್ದಿರೋದು. ಮಣಿಶಂಕರ್ ಅಯ್ಯರ್ ಕಥೆ ಕೇರಳದಲ್ಲಿ ರಾಹುಲ್ ಗಾಂಧಿ ಟೀಮೇ ಅಲ್ಲ ನಾವು ಅಂತ ಘೋಷಿಸಿ ಅಲ್ಲಿ ಪಿಣರಾಯಿ ವಿಜಯನ್ ಗೆಲುವನ್ನು ಕಾಂಗ್ರೆಸ್ಸಿಗರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲದರ ನಡುವೆ ಈಗ ಭೂಪೇನ್ ಬೋರಾ ಒಬ್ಬರೇ ಹೋಗ್ತಾರಾ ಅಥವಾ ಅಸ್ಸಾಮಲ್ಲಿ ಹಿಂದೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಏನು ಮಾಡಿದ್ರಲ್ವಾ, ಈಗ 10-12 ವರ್ಷಗಳ ಹಿಂದಿನ ಹಲವಾರು ಬೆಳವಣಿಗೆಗಳು ಕಾಂಗ್ರೆಸ್ಗೆ ಆಘಾತ ಕೊಟ್ಟಿತ್ತು, ಅಂಥ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋ ತನಕ ಈಗ ಭೂಪೇನ್ ಬೋರಾ ಕೂಡ ಒಬ್ಬ ಬಿಗ್ ಲೀಡರ್. ಈಗ ಕುತೂಹಲ ಇರೋದು ಭೂಪೇನ್ ಬೋರಾ ಒಬ್ಬರೇ ಹೋಗ್ತಾರೋ ಅಥವಾ ತಂಡವಾಗಿ ಎತ್ಕೊಂಡು ಹೋಗ್ತಾರೋ? ಹಿಸ್ಟ್ರಿ ಅಸ್ಸಾಮಲ್ಲಿ ಏನಾಯಿತು ಅದೇ ಥರ ಮತ್ತೊಂದು ದೊಡ್ಡ ವಲಸೆ ಆಗುತ್ತಾ? ಹಂಗಾದ್ರಂತೂ ಕಾಂಗ್ರೆಸ್ಗೆ ಇದು ಹೇಳ ತೀರದ ಲಾಸ್, ಪಕ್ಷದ ಬೇರುಗಳು ಅಲುಗಾಡುವಂಥದ್ದು. ಸೊ 1-2 ರಾಜ್ಯಗಳಲ್ಲ, ಈಗ ಬ್ಯಾಕ್ ಟು ಬ್ಯಾಕ್ ಒಂದೇ ಸಲಕ್ಕೆ ಎಲ್ಲ ಕಡೆ ಹೊತ್ತುಕೊಂಡಿದೆ. ಅದರಲ್ಲೂ ಚುನಾವಣೆ ಇರುವಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ನಲ್ಲಿ ಗುಡುಗು ಸಿಡಿಲೇ ಬಡಿತಾ ಇದೆ. ರಾಹುಲ್ ಗಾಂಧಿಯವರ ನಾಯಕತ್ವದ ವಿರುದ್ಧ ತಿರುಗೈ ಬಿದ್ದಿರುವ ಸೀನಿಯರ್ ಲೀಡರ್ಗಳು. ಸೊ ಕಾದ್ ನೋಡಬೇಕು. ಕರ್ನಾಟಕದಲ್ಲೂ ಇಂತಹ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ, ಆ ಕಡೆನೇ ಸಾಗ್ತಾ ಇದೆ ಬೆಳವಣಿಗೆಗಳು. ರಾಹುಲ್ ಗಾಂಧಿಯವರು ಯಾವ ತೀರ್ಮಾನ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವ ಬದಲಾದರೆ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಕೂಗು ಎದ್ದಿದೆ. ಆ ಕೆಲಸ ಯಾರು ಮಾಡಬೇಕು? ಈಗ ಅವರೇ ಟಾಪ್ ಆಗಿರೋದ್ರಿಂದಾಗಿ ಆ ಕೆಲಸ ಬೇರೆ ಯಾರೋ ಬಂದು ಮಾಡೋಕ್ಕಂತೂ ಆಗಲ್ಲ. ಸೊ ರಾಹುಲ್ ಗಾಂಧಿಯವ್ರನ್ನ ಒಪ್ಪಿಕೊಂಡವ್ರು ಇರ್ತಾರೆ, ಬೇಡದಿರೋರು ಹೊರಗಡೆ ನಡೀತಾರೆ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಬಹಳ ಆಘಾತಕಾರಿ ಬೆಳವಣಿಗೆಗಳನ್ನು ಅನುಭವಿಸ್ತಾ ಇದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.